ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ವಕ್ಫ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಅನ್ವರ್ ಮಾಣಿಪಾಡಿ ಅವರಿಗೆ ಲಂಚದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಮತ್ತು ತನಿಖೆಗೆ ಕೂಡ ಆಗ್ರಹಿಸಿದ್ದಾರೆ. ಸೊ ಈ ಬಗ್ಗೆ ಈಗ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅನ್ವರ್ ಮಾಣಿಪಾಡಿ ಅವರೇ ಇದ್ದಾರೆ. ಈ ಆರೋಪದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವಕ್ಫ್ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡಿದ್ದಾರೆ. ತಮ್ಮ ಹೆಸರು ಉಲ್ಲೇಖ ಆಗಿದೆ. ತಮಗೆ ಲಂಚದ ಆಮಿಷ ಬಂದಿರುವಂಥದ್ದು ನಿಜಾನ ಅಂತ? ನನಗೆ ಲಂಚದ ಆಮಿಷ 2012-13ರಿಂದಲೇ ನನಗೆ ಬಂದದ್ದು ಕಾಂಗ್ರೆಸ್ನವರ ಮೂಲಕ ಮಾತ್ರ. ಅದು ಅಲ್ಲದೆ ನಾನು 2012-13ರಲ್ಲಿ ನನ್ನ ವರದಿ ಕೊಟ್ಟಾಗ ವಿಜೇಂದ್ರ ಯಾರು ಅಂತೇಳಿ ಕೂಡ ನಮ್ಗೆ ಗೊತ್ತಿಲ್ಲ. ಹೆಸರು ಮಾತ್ರ ಕೇಳಿದರೆ ಅದೇ ಅವರು ಸೀನಿಯಲ್ಲೇ ಇದ್ದಿಲ್ಲ ಆಗ. ಹಾಗಿರಬೇಕಾದ್ರೆ ಅವ್ರು ಆಗ ಅವ್ರು ಹೇಗೆ ಕೊಟ್ಟು ನೆನಪಾಗ್ತಿಲ್ಲ. ಆದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ 2ನೇ ಬಾರಿ ಬಂದಾಗ ನಾನು ವಿಜೇಂದ್ರ ಉಪಾಧ್ಯಕ್ಷರಾಗಿದ್ದರು. ವಿಜೇಂದ್ರ ನಮ್ಮ ಪಕ್ಷದ ಆಫೀಸಲ್ಲಿ ಮೀಟ್ ಆಗಿದೆ. ಅವ್ರು ನನ್ನ ಮನೆಗೆ ಯಾವಾಗಲೂ ಬಂದಿಲ್ಲ. ಪಕ್ಷದ ಆಫೀಸಲ್ಲಿ ಮೀಟಾಗಿ ಭಾಳಷ್ಟು ಕಿಡಿಕಾರಿದೆ. ಯಾಕೆಂದರೆ ನಾವು ಕೂಡ ಸುಮ್ಮನೆ ಇರಬಾರ್ದು. ಈಗಾಗಿ ನಾವು ಸುಮ್ಮನೆ ಇರಬೇಕು. ನಾನು ಭಾಳಷ್ಟು ಕಷ್ಟಪಟ್ಟು 7,000 ಪುಟಗಳ ವಿತ್ ಆಲ್ ದ ಪ್ರೂಫ್ ಕೊಟ್ಟಿದ್ದಾಗ ಅದನ್ನು ಯಾಕೆ ನಾವೀಗ ಅದನ್ನು ಮಂಡನೆ ಮಾಡೋದಿಲ್ಲ ಅಂಥೇಳಿ ಎಂಬ ಪ್ರಶ್ನೆಯನ್ನು ಕೇಳಿದ್ದೇನೆ. ಅದ್ರ ಜೊತೆ ಭಾಳ ವಾಕ್ಸವರ ಆಗಿದ್ದ ನನಗೂ ಮತ್ತು ಅವರಿಗೆ. ಮತ್ತು ಆಗ ನೀವು ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ನೊಂದಿದ್ದೀರಾ, ಯಾಕೆ ಎಷ್ಟು ಕಷ್ಟಪಡ್ತೀರಾ, ಈಗಲೇ ಸ್ವಲ್ಪ ರೆಸ್ಟ್ ಪಡ್ಕೊಳ್ಳಿ, ಈಗಲೇ ಅದನ್ನು ಹೊರಬನ್ನಿ ಏನು ಹೇಳಿ ಕೂಡ ನೆನಪಿದೆ ನನಗೆ. ನಿಮಗೆ ಅವ್ರು ಏನು ಬೇಕು ಅವ್ರು ಕೊಟ್ಟಾರು ಅಂತ ವಿಷಯ ಕೂಡ ಏನು ಹೇಳಿದ್ದೆ. ಇದು ಲಂಚದ ಆಮಿಷ ಅಲ್ವಾ? ಅಲ್ಲ, ಅವ್ರು ಹೀಗೆ ಹೇಳಿದರು. ಆದರೆ ಅವರು ಅವರಿಗೆ ಕೊಡಲಿಕ್ಕೆ ಏನು ಹೇಳಿಲ್ಲ. ಯಾಕೆ ಇಷ್ಟು ಕಷ್ಟಪಡ್ತಿದ್ದೆ, ನಾನು ಪ್ರಾಯಶಃ ನನ್ನ ಒಳಗುಟ್ಟು ಗೊತ್ತಾಗಲಿಕ್ಕೋಸ್ಕರ ಅದು ಹೇಳಿರ್ಬೋದು, ಆಗಿರ್ಬೋದು. ಆದರೆ ನನಗೆ ಒಂದು ಮಾತ್ರ ಭಾಳ ಬೇಸರ ಹೊಟ್ಟುತ್ತೇನೆಂದರೆ ಭಾಳಷ್ಟು ಮಂದಿ ಹೋದರು. ಆದರೆ ನನ್ನ ರಿಪೋರ್ಟನ್ನು ಯಾಕೆ ಮಂಡನೆ ಮಾಡಿಲ್ಲ ಅಂತ. ಅದು ಅಷ್ಟು ತೋಳು ಬಲ, ಅಷ್ಟು ಹಣದ ಬಲ ಕಾಂಗ್ರೆಸ್ನವರಿಗೆ ಇತ್ತು. ಆ ಪ್ರಭಾವ ನಮ್ಮ ನಾಯಕರ ಮೇಲೆ ಕೂಡ ಇದ್ದಿರ್ಬೋದು ಅಂತ ಹೇಳಿ ನಾನು ಭಾಳಷ್ಟು ಕಿಡಿಕಾರಿದ್ದೇನೆ ಎಲ್ಲರ ಮೇಲೂ. ಅಲ್ಲ ಸರ್, ಈಗ 3 ವರ್ಷದ ಹಿಂದೆ ಹಣದ ಆಮಿಷವನ್ನು ಒಡ್ಡಿದ್ರು, ಅವರ ವಿರುದ್ಧ ನಾನು ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಅವರಲ್ಲಿಂದ ಎದ್ದು ಹೋದರು ನನ್ನ ಆಕ್ರೋಶವನ್ನು ಕಂಡು ಅಂತ ತಾವು ಹೇಳಿದ್ರಿ. ಸೊ ಇದು ಆಮಿಷವೇ ಅಲ್ವಾ? ಅಂದರೆ ಲಂಚದ ಆಮಿಷ ಒಡ್ಡಿರುವಂಥದ್ದು ನಿಜ ಅಲ್ಲ? ಅಂದರೆ ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥ ಆರೋಪ ಕೂಡ ನಿಜ ಅಲ್ವಾ ಅಂತ? ಸಿದ್ದರಾಮಯ್ಯ ಮಾಡಿದ ಆಮೋಷ ಸರಿಯಲ್ಲ. ಆದರೆ ಅವರು ಒಂದು ಲೀನಿಯೆಂಟ್ ಸ್ಟ್ಯಾಂಡ್ ತಗೊಳ್ಳೋದು ತಪ್ಪು. ಅದಕ್ಕೋಸ್ಕರ ನಾನು ಖಂಡಿತವಾಗಿ ಅವರೊಟ್ಟಿಗೆ ಹೋರಾಟ ಮಾಡಿದ್ದೇನೆ, ಕಿಡಿಕಾರಿದ್ದೇನೆ. ಸರ್, ಈಗ 3 ವರ್ಷದ ಹಿಂದೆ ತಾವು ಹೇಳಿರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಲ್ಲಿ ಇದೆ, ತಾವು ಹೇಳ್ತಾ ಇದ್ದೀರಾ ಅದನ್ನು. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡು ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ, ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳಿದ್ರೆ ಬೈದಾಗ ಹೆದರಿ ಓಡಿಬಿಟ್ಟು ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ಇದನ್ನು ನಿರಾಕರಿಸುವುದಿಲ್ಲ. ಯಾಕೆಂದರೆ ಹೇಳಿದರೆ ನಾನು ಸಿಟ್ಟಲ್ಲಿ ಈ ಮಾತು ಹೇಳಿದ್ದು ಹೌದು. ಯಾಕೆಂದರೆ ನಿರ್ಲಕ್ಷಣೆ ಮಾಡ್ತಾಯಿದ್ರು ಅವರು. ಮತ್ತು ನನ್ನ ಮೇಲೆ ಅಷ್ಟು ಬೇಸರ ಮಾಡೋ ಅಗತ್ಯ ಇದ್ದಿಲ್ಲ ಇತ್ತು. ಆದರೆ ಅವರಿಗೆ ನಾನು ಬೈದು ನಿಜ, ಅದು ಮಾತಾಡಿದ ನಿಜ. ಈಗ ಆಮಿಷ ಕೊಡೋದಕ್ಕೆ ಬಂದಿದ್ದು ನಿಜನ ಅಲ್ವಾ ಸರ್? ಯಾಕಂದರೆ ಅನ್ವರ್ ಮಾಣಿಪಾಡಿ ಅವರು ಅಂದರೆ ಸ್ವಜನ ಪಕ್ಷಪಾತವನ್ನು ಮಾಡೋದಿಲ್ಲ. ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನೇರವಾಗಿ ತಪ್ಪು ಅಂತ ಖಂಡಿಸುವಂಥವರು. ಈಗ 3 ವರ್ಷದ ಹಿಂದೆ ಬಂದಂಥ ಆಮಿಷ ಹೌದಾ ಅಲ್ವಾ ಸರ್? ಅದಕ್ಕೋಸ್ಕರ ನಾನು ನಮ್ಮ ಮಧ್ಯೆಯಲ್ಲಿ ಏನು ಡಿಸ್ಕಷನ್ ಆಯಿತು ಆ ವಿಷಯ ನಾನು ಖಂಡಿತವಾಗಿ ನಾನು ಪ್ರೆಸ್ಸಲ್ಲಿ ಮಾತಾಡಿದ್ದೇನಲ್ವಾ. ಅದೇ ಈ ಆಮಿಷ ಬಂದಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಆರೋಪ ಮಾಡಿರುವಂಥದ್ದು ನಿಜ? ಹಾಗಾಗಿ ಸಿದ್ದರಾಮಯ್ಯ ಮಾಡಿದ್ದು ನಿಜ ಅಲ್ಲ. ಅವರು ಹೇಳಿದ್ದು 150 ಕೋಟಿ ಜನರಿಗೆ ಆಮಿಷ ಕೊಡಲಿಕ್ಕೆ ಕೊಟ್ಟಿರುವಂಥ ಇಲ್ಲ. ನನಗೆ ವಿಜೇಂದ್ರ ಅವರು ಹೇಳಿದ್ದು ಭಾಳ ಬೇಸರಪಟ್ಟು, ಭಾಳಷ್ಟು ಕಷ್ಟಪಟ್ಟಿದ್ದ, ತೊಂದರೆಗೊಳಗಿದ, ತಾವು ಭಾಳ ಈಗ ಏನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆದರೆ ನಿಮಗೆ ಕೊಟ್ಟಿದ್ದು ದುಡ್ಡು ಕೊಡಿರಲ್ಲ, ಅದನ್ನು ದಯವಿಟ್ಟು ನೀವು ಇದನ್ನು ಮರೆತುಬಿಡಿ ಅಂತ ಹೇಳಿದ್ದು. ವಕ್ಫ್ ಹಗರಣವನ್ನು ಮುಚ್ಚಿ ಹಾಕಿ ತಾವು ಆರ್ಥಿಕವಾಗಿ ಸದೃಢವಾಗಿಲ್ಲ, ಅದನ್ನು ಮುಚ್ಚಿ ಹಾಕಿ ತಮ್ಗೆ ಏನಾದರೂ ಆಮಿಷ ಬರುತ್ತೆ ಆ ರೀತಿಯಲ್ಲಿ ಏನೋ ಹೇಳಿದ್ದಾರೆ. ಆ ರೀತಿಯಲ್ಲಿ ಹೇಳಿದ್ದಾರೆ. ಅದು ಆಮಿಷ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಮೇಲೆ ಕನಿಕರ ಇಟ್ಟು ಅದು ಹೇಳಿರೋ ಮಾತಿರ್ಬೋದು. ಅದು ಅಂದರೆ ವಕ್ಫ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅವರು ಕನಿಕರವನ್ನು ತೋರಿಸುವಂಥ ಮುಚ್ಚಾಕೋದಿಲ್ಲ. ನೀವು ಸುಮ್ಮನೆ ಸಾಯಲಿ ಅಂತ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳೋಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ಕೂಡ ನಾನು ಸಿಟ್ಟು ಮಾಡಿ ಅವ್ರ ಜಗಳಮ್ಮ ಅವ್ರನ್ನ ಓಡಿಸಿದ್ದೆ ನಾನು. ಅವ್ರ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲರ ಮೇಲೆ ನಾನು ಕಿಡಿಕಾರಿದ್ದೇನೆ. ಯಾರೆಲ್ಲ ನಾನು ಈ ಕಷ್ಟಪಟ್ಟು ಮಾಡಿದ ವರದಿಗೆ ಅಡ್ಡ ಬಂದಿದ್ದಾರೋ, ಅದು ನಿಲ್ಲಿಸಿದ್ದಾರೋ ಅವರೆಲ್ಲರ ಮೇಲೆ ಕಿಡಿಕಾರಿದ್ದೇನೆ ನಾನು. ತಾವು ನನ್ನ ಹಿಂದಿನ ಎಲ್ಲ ವಿಡಿಯೋಗಳು ನೋಡಿ, ಎಲ್ಲ ಅಧಿಕಾರಿಗಳ ಮೇಲೆ, ಎಲ್ಲ ಪೊಲಿಟಿಷಿಯನ್ ಮೇಲೆ, ನಾನು ರಾಜಕಾರಣಿಗಳ ಮೇಲೆ ಭಾಳಷ್ಟು ಸಿಟ್ಟಿಗೆದ್ದಿದ್ದೇನೆ ನಾನು. ಈಗ ಸಿದ್ದರಾಮಯ್ಯನವರು ಹಾಕಿರುವಂಥ ಒಂದು ಹೊಸ ಬಾಂಬ್ ಈ ವಕ್ಫ್ ಹಗರಣಕ್ಕೆ, ವಿವಾದಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದೆ. ಏನು ಹೇಳ್ತೀರಿ? ಅವರು ಆ ತಿರುವು ತನಿಖೆಗೆ CBI ಕೊಡ್ತಾ ಇದ್ದೀನಿ ಅಂತ ಹೇಳಿದಾರಲ್ಲ, ಭಾಳ ಸಂತೋಷ.
ಎಲ್ಲಿಯಾದರೂ ಕಿಂಚಿತ್ತು ಅವರು ನಮ್ಮ ಅಲ್ಪಸಂಖ್ಯಾತರ ಮೇಲೆ ವಿಶ್ವಾಸ ಪ್ರೀತಿ ಇದ್ದರೆ ಅವರು ಇದನ್ನು CBI ಕೊಡಬೇಕು. ಯಾಕೆಂತ ಹೇಳಿದರೆ ಇದು ಅವರೇ ಹೇಳಿದ ಹಾಗೆ ನಮ್ಮಲ್ಲಿ ನಮ್ಮ ಟೋಟಲ್ ಆಸ್ತಿ 54,000 ಎಕರೆ, ಅದರಲ್ಲಿ 27-28 ಸಾವಿರ ಎಕರೆ ಹೋಗಿದೆ. ಆಮೇಲೆ ಉಳಿದಿದ್ದು ಕಾಲು 23 ಮತ್ತು 24. ಹಾಗಿರುವಾಗ ಇವರಿಗೆ ಈ ನಮ್ಮ ಸಿದ್ದರಾಮಯ್ಯವರಿಗೆ 160 ಲಕ್ಷ ಎಕರೆ ಆಸ್ತಿ ಎಕರೆ ಜಾಗಕ್ಕೆ ನೋಟಿಸ್ ಕೊಡಲಿಕ್ಕೆ